ಕೆಎಸ್ಎನ್ ಜನಕಲ್ಯಾಣ ಸಮಿತಿ ವತಿಯಿಂದ ಮಾಜಿ ಸಚಿವ ಕೆ ಶಿವನಗೌಡ ನಾಯಕ ಅವರ 49ನೇ ಹುಟ್ಟುಹಬ್ಬ ಆಚರಣೆ ಅಂಗವಾಗಿ ಸಂಕಲ್ಪ ಸಮಗಮ ಕಾರ್ಯಕ್ರಮವನ್ನು ಕವಿತಾಳ ಪಟ್ಟಣದ ಮಸ್ಕಿ ಕ್ರಾಸ್ ಬಳಿ ಜುಲೈ 14ರಂದು ಸಂಜೆ 4 ಗಂಟೆಗೆ ಹಮ್ಮಿಕೊಳ್ಳಲಾಗಿದೆ ಎಂದು ಕೆಎಸ್ಎನ್ ಜನಕಲ್ಯಾಣ ಸಮಿತಿ ಮಾನ್ವಿ ತಾಲೂಕು ಅಧ್ಯಕ್ಷ ತಿಮ್ಮಾರೆಡ್ಡಿಗೌಡ ಭೋಗವತಿ ತಿಳಿಸಿದರು. ಕೊಪ್ಪಳ, ರಾಯಚೂರು, ಯಾದಗಿರಿ, ಗುಲ್ಬರ್ಗ ಜಿಲ್ಲೆಗೆ ಸಮಗ್ರ ನೀರಾವರಿ ಯೋಜನೆ ಜಾರಿಯಾಗಬೇಕಾದ ಅನಿವಾರ್ಯತೆ ಇದೆ. ಹಾಗಾಗಿ ನವಲಿ ಜಲಾಶಯ ನಿರ್ಮಾಣ ಆಗಬೇಕು. ಆದ್ದರಿಂದ ಕೊಪ್ಪಳ, ರಾಯಚೂರು ಜಿಲ್ಲೆಗೆ ಉಪಯೋಗವಾಗಲಿದ್ದು, ತಿಂತಿನಿ ಬಳಿ ಜಲಾಶಯ ಆದರೆ ಯಾದಗಿರಿ, ಗುಲ್ಬರ್ಗ, ರಾಯಚೂರು ಜಿಲ್ಲೆಗೂ ಉಪಯೋಗವಾಗಲಿದ್ದು, ಹಾಗಾಗಿ ಮುಖ್ಯವಾಗಿ ಈ 2 ಜಲಾಶಯಗಳು ನಿರ್ಮಾಣ ಆಗಬೇಕು. ಹಾಗೂ ಹಿಂದುಳಿದಿರುವ ನಮ್ಮ ರಾಯಚೂರು ಜಿಲ್ಲೆಗೆ ಏಮ್ಸ್ ಮಂಜೂರಾತಿ ಆದರೆ ಸಾರ್ವಜನಿಕರಿಗೆ ಉಪಯೋಗವಾಗುತ್ತದೆ. ಕೆಎಸ್ಎನ್ ರವರ 49ನೇ ಹುಟ್ಟುಹಬ್ಬದ ಆಚರಣೆ ಸಾರ್ಥಕವಾಗಬೇಕೆನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ನಮ್ಮ ಕೆಎಸ್ಎನ್ ಜನಕಲ್ಯಾಣ ಸಮಿತಿ ವತಿಯಿಂದ ಸಂಕಲ್ಪ ಸಮಗಮ ಎನ್ನುವ ಬೃಹತ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಆ ಕಾರ್ಯಕ್ರಮದ ಮೂಲಕ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಗಮನ ಸೆಳೆಯಲಿದ್ದೇವೆ ಎಂದರು. ಪತ್ರಿಕಾ ಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಇದೆ. ಇದೇ ತಿಂಗಳ 14ರಂದು ನಡೆಯತಕ್ಕಂಥ ನಮ್ಮ ಕೆಎಸ್ಎನ್ ಅಂದರೆ ಕಸುಂದಡ್ಡಿ ಶಿವನಗೌಡ ನಾಯಕ್ ಮಾಜಿ ಸಚಿವರ 49ನೇ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ನಾವು ಇವತ್ತು ಕೌತಾಳ ನಗರವನ್ನು ನಾವು ಚಾಯ್ಸ್ ಮಾಡಿದ್ದೇವೆ. ಎರಡೂ ಸರ್ಕಾರಗಳನ್ನ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ನೀವು ಯಾವುದೇ ಕಾರಣಕ್ಕ ಈ 2 ಜಲಾಶಯಗಳನ್ನ ಮತ್ತು ಕೇಂದ್ರ ಸರ್ಕಾರಕ್ಕೆ ನಾವು ಏಮ್ಸನ್ನ ನೀವು ರಾಯಚೂರು ಜಿಲ್ಲೆಗೆ ಮಂಜೂರು ಮಾಡಿಕೊಡ್ಬೇಕಂತಕ್ಕಂಥದ್ದನ್ನ ಕೆಎಸ್ಎನ್ ಸಮಾಜ ಸೇವಾ ಸಮಿತಿ, ಸಮಾಜ ಕಲ್ಯಾಣ ಸಮಿತಿ ನಾವು ಒತ್ತಾಯ ಮಾಡ್ತೀವಿ. ಇದ್ರ ಉದ್ದೇಶ ಇಷ್ಟೇ. ಸುಮಾರು ವರ್ಷಗಳಿಂದ ನಾವು ಇವತ್ತು ಕೆಎಸ್ಎನ್ ಹಿಂದಕ್ಕೆ ಕರೋನ ಬಂದಿರತಕ್ಕಂಥ ಸಮಯದಲ್ಲಿ ಸಾಕಷ್ಟು ಮಾನ್ಯ ತಾಲೂಕು ಆಗ್ಬೋದು, ಶಿರವಾರ ತಾಲೂಕು, ಇನ್ನಿತರ ತಾಲೂಕುಗಳಿಗೆ ಒಂದು ಪ್ರಸಾದ ವ್ಯವಸ್ಥೆಯನ್ನ, ಅನ್ನವನ್ನ ಪ್ಯಾಕೆಟ್ ಮಾಡಿ ಪ್ರತಿ ಊರುಗಳಲ್ಲಿ ಹೋಗಿ ನಾವು ಹಂಚಿ ಬರ್ತಕ್ಕಂಥದ್ದಿತ್ತು. ಯಾಕಂದ್ರೆ ಅಂತ ಸಮಯದಲ್ಲಿ ಹೋಟೆಲ್ಗಳೆಲ್ಲ ಬಂದಾಗಿಬಿಟ್ಟಿತ್ತು. ಲಾರಿ ಡ್ರೈವರ್ಗಳಾಗಲಿ, ಲೇಬರ್ಗಳಿಗಾಗಲಿ ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಕೆಎಸ್ಎನ್ ಸಮಾಜ ಸೇವಾ ಸಮಿತಿ ಅವತ್ತು ಒಂದು ಅನ್ನದ ಪ್ಯಾಕೆಟ್ಗಳನ್ನು ಕೂಡ ಕೊಡ್ತಕ್ಕಂಥ ಕೆಲಸ ಮಾಡಿತು. ಅದೇ ರೀತಿಯಾಗಿ ಖಾಸಗಿ ಶಾಲಾ ಶಿಕ್ಷಕರು ಬಹಳ ಕಷ್ಟದಲ್ಲಿರ್ತಕ್ಕಂಥ ಸಮಯದಲ್ಲಿ ಅವರಿಗೆ ಕಿಟ್ಗಳನ್ನು ಕೂಡ ನಮ್ಮ ಸಮಿತಿ ಇಡೀ ತಾಲೂಕಿನಾದ್ಯಂತ ಕೂಡ ಮಾಡಿಕೊಂತ ಬಂತು, ಜಿಲ್ಲೆಯಾದ್ಯಂತ. ಈಗ ನಮ್ಮ ಉದ್ದೇಶ ಇಷ್ಟೇ, ನಮ್ಮದು ನಿರಂತರವಾಗಿ ಸಮಾಜದ ಕೆಲಸಗಳನ್ನ ಮಾಡ್ತಕ್ಕಂಥದ್ದು. ಏನಂದ್ರೆ ನಮ್ಮ ಜಿಲ್ಲೆಯಲ್ಲಿ ಏನು ಸಮಸ್ಯೆ ಅದ, ಗುಲ್ಬರ್ಗ ಜಿಲ್ಲೆಯಲ್ಲಿ ಏನದ, ಯಾದಗಿರಿ ಜಿಲ್ಲೆಯಲ್ಲಿ ರೈತರ ಸಮಸ್ಯೆ ಏನದ, ಇಂಥ ಅನೇಕ ಸಮಸ್ಯೆಗಳನ್ನ ನಾವು ನೋಡಿಕೊಂತ ಬಂದು ಆ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥ ರಾಜ್ಯ ಸರ್ಕಾರದ ವಿರುದ್ಧ ಆಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಅವರಲ್ಲಿ ಮನವಿ ಮಾಡ್ಕೊಂತೀವಿ. ನೀವು ಇವತ್ತು ಅತ್ಯಂತ ಹಿಂದುಳಿದಿರ್ತಕ್ಕಂಥ ರಾಯಚೂರು ಜಿಲ್ಲೆ ಇವತ್ತು ನಮ್ಗೆ ಅವಶ್ಯಕತೆಯಾಗಿ ಏನ್ ಬೇಕು ಅದನ್ನ ನಾವು ಒತ್ತಾಯ ಇವತ್ತು ಸುಮಾರು ದಿನಗಳಿಂದ ಹೋರಾಟ ಮಾಡ್ಕೊಂತ ಬಂದಿದ್ದಾರೆ. ಇವತ್ತು ಜಿಲ್ಲೆಯಲ್ಲಿ ನಾವು ನೋಡಿದ್ವಿ. ಆದ್ರೆ ಇದನ್ನ ನೀವು ಮಾಡಲೇಬೇಕಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು 49ನೇ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಗೌರಿಗದ್ದೆಯ ಚಿಕ್ಕಮಗಳೂರಿನ ವಿನಯ ಗುರುಜಿ ಅವ್ರನ್ನ ಕೂಡ ಈ ಕಾರ್ಯಕ್ರಮಕ್ಕೆ ನಾವು ಬರಮಾಡಿಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ವಿನಯ ಗುರುಜಿ ಅವರನ್ನ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ಕುರಿವಾಳದ ಅಮೋಘ ಸಿದ್ದೇಶ್ವರ ಮಠದ ಶ್ರೀ ಮಾದಯ್ಯ ಗುರುವಿನ ಮಠದವರು ವಹಿಸಿಕೊಳ್ಳಲಿದ್ದಾರೆ. ಘನ ಉಪಸ್ಥಿತಿಯಲ್ಲಿ ಮುಂಡರಿಗೆಯ ಶಿವಣ್ಣ ತಾತನವರು ಕೂಡ ವಹಿಸಿಕೊಳ್ಳಲಿದ್ದಾರೆ. ರಾಯಚೂರು ಜಿಲ್ಲಾ ಸೇರಿದಂತೆ ಯಾದಗಿರಿ, ಕೊಪ್ಪಳ, ಗುಲ್ಬರ್ಗ ಕಡೆಯಿಂದ ಅನೇಕರು ಕೂಡ ರೈತರಾಗಲಿ ಈ ಜನಸಾಮಾನ್ಯರಾಗಲಿ ಈ ಕಾರ್ಯಕ್ರಮಕ್ಕೆ ಬರ್ತಕ್ಕಂಥದ್ದು ನಮ್ಗಾಗಲೇ ಎಲ್ಲಾ ಕಡೆ ನಾವು ಬ್ರಿಡ್ಜ್ ಕಪ್ ಬ್ಯಾರೇಜ್ ಇಂದು ಜಲಾಶಯದ್ದು ಇವು ದೂರದೃಷ್ಟಿಯಿಂದ ಕೇಸಿ ಕೊನೆಯ ಭಾಗದ ರೈತ ನಾರಾಯಣಪುರ ಜಲಾಶಯದ ನೀರು ಶೇಖರಣೆ ಕಡಿಮೆ ಆಗ್ತದೆ ಅಂತ ಹೇಳಿ ಅದನ್ನ DPR ಮಾಡಿಸಿತ್ತು. ಯಾದಗಿರಿ ಜಿಲ್ಲೆ ಹುಣಸಗಿ ತಾಲೂಕು, ಸುರಪುರ, ಶಹಾಪುರ, ಜೇವರಿ, ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿಂತ ಅದಕ್ಕೆ ಸಂಪೂರ್ಣ ನೀರಾವರಿ ಆಗ್ತದೆ. ಮತ್ತೆ ಸಿರವಾರ ತಾಲೂಕಿನ ಅನೇಕ ಹಳ್ಳಿಗಳಿಗೆ ನೀರಾವರಿ ಆಗ್ತದೆ. ಇವತ್ತು
ದೇವದುರ್ಗ ತಾಲೂಕು ಅವೆಲ್ಲ ದೃಷ್ಟಿ ಇಟ್ಕೊಂಡು ಸರ್ ಮಾಡಿದ. ಮತ್ತೆ ಎರಡನೇದಾಗಿ ಇವತ್ತು ನಾವು ಕೈತಾಳ ಭಾಗದಲ್ಲಿ ವಿಶೇಷವಾಗಿ ಯಾಕೆ ಇವತ್ತು ಕೇವಲ ಹುಟ್ಟುಹಬ್ಬ ನೆಪ ಮಾತ್ರ ನಮ್ದು ಹೋರಾಟದ್ದೇನೆ ಇದು ಉದ್ದೇಶ. KSN ಸಾಮಾಜಿಕ ಜನಕಲ್ಯಾಣ ಸಮಿತಿಯ ಉದ್ದೇಶ ಹೋರಾಟ. ಮುಂದೆ ಈ 3 ಸಂಕಲ್ಪಗಳನ್ನ ಅವರು ಹುಟ್ಟುಹಬ್ಬದ ಅಂಗವಾಗಿ ಸ್ವೀಕರಿಸಲಿದ್ದೇವೆ. ಚೀಕಲ್ ಬ್ರಿಡ್ಜ್ ಘೋಷಣೆ ಮಾಡಿಸಿ, DPR ಮಾಡಿಸಿ, ಎಲ್ಲ ಮಾಡಿಸಿದ್ದು ನಾವು KSN ಅವರು 45ನೇ ಹುಟ್ಟುಹಬ್ಬದಲ್ಲಿ ಘೋಷಣೆ ಮಾಡಿದ ಮೇಲೆ ಆಗಿದೆ. ಅದು ನಾವು ಕಾರ್ಯಕ್ರಮ ಇಲ್ಲಿ ಬಹಳಷ್ಟು ಜನ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ತಾರೆ. ಬಟ್ ಅವ್ರ ದೃಷ್ಟಿಕೋನ ಬೇರೆ ಇರ್ತದೆ. ಬಟ್ KSN ಜನಕಲ್ಯಾಣ ಸಮಿತಿ ದೃಷ್ಟಿಕೋನ ಬೇರೆನೇ ಇದೆ. ನಾವು ಈ ಒಂದು ಹುಟ್ಟುಹಬ್ಬದಲ್ಲಿ ಒಂದು ಸಂಕಲ್ಪನ ಹುಟ್ಟುಹಬ್ಬ ಆಚರಣೆ ನೆಪ ಮಾತ್ರ ಅಂತ ಹೇಳಿದೀವಿ. ನಾವು ಈ ಒಂದು ನೆಪ ಮಾತ್ರದಿಂದ ಯಾವುದೇ ರಾಜಕಾರಣಿಗಳು ಯಾರು ಈ ತರ ಜನಪರವಾಗಿರ್ತಕ್ಕಂಥ ಕಾರ್ಯಕ್ರಮನ ಕೈಗೆತ್ತಿಕೊಳ್ಳಂಗಿಲ್ಲ. ಆದ್ರೆ ಇವತ್ತು KSN ಜನಕಲ್ಯಾಣ ಸಮಿತಿನ 49 ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಇವತ್ತು ರಾಯಚೂರು ಜಿಲ್ಲೆಯ ಬಹುಮುಖ್ಯವಾಗಿ ರಾಯಚೂರು ಜಿಲ್ಲೆಗೆ ಬೇಡವಾದದ್ದನ್ನೆಲ್ಲ ಕೊಡ್ತಾ ಇದ್ದಾರೆ. ರಾಯಚೂರು ಜಿಲ್ಲೆಗೆ ಬೇಕಾದಂತ ಯಾವುದೂ ಕೊಡ್ತಾ ಇಲ್ಲ. ಆ ಕಾರಣಕ್ಕಾಗಿ ಈ ಒಂದು ಪ್ರಶ್ನೆ ಹೋದ ವರ್ಷ ಕೂಡ ನಾವು ಕೌತಲದಲ್ಲೇ ಮಾಡಬೇಕು ಇದೇ ವಿಷಯಗಳನ್ನ ಸಮಗ್ರ ನೀರಾವರಿ ವಿಷಯನೇ ಇಟ್ಕೊಂಡಿದ್ದೀವಿ ನಾವು. ಬಟ್ ಏನೋ ಒಂದು ಕಾರಣದಿಂದ ಮಾಡಕ್ ಆಗ್ಲಿಲ್ಲ. ಬಟ್ ಈ ವರ್ಷ ನಾವು ಹೇಳ್ತಾ ಇದ್ದೀವಿ, ನಮ್ಮ ಸಂಕಲ್ಪ ಸಮಾವೇಶದಲ್ಲಿ ನಮ್ಮ ಶಿವನಗೌಡ ನಾಯಕರು ಈಗಾಗಲೇ ವಿನಯ್ ಗುರೂಜಿ ಅವರ ಮೂಲಕ ನಮ್ಮ ಸೇರ್ತಕ್ಕಂಥ ರಾಯಚೂರು ಜಿಲ್ಲೆಯ ಜನರ ಮೂಲಕ ನಮಗೆ ಬೇಕಾಗಿರ್ತಕ್ಕಂಥ ನಮ್ಮ ಮೂಲಭೂತ ಸಮಸ್ಯೆ ಏನಾದ, ನೀರಾವರಿ ಬೇಕು, ಜನರಿಗೆ ಆರೋಗ್ಯ ಬೇಕು. ಈ 2 ವಿಷಯ ಇಟ್ಕೊಂಡು 49ನೇ ಹುಟ್ಟುಹಬ್ಬನ ಆಚರಣೆ ಮಾಡುತ್ತಿಲ್ಲ. ಅಲ್ಲಿ ಕಾರ್ಯಕ್ರಮನ ಜನರಿಗಾಗಿ ಸಮರ್ಪಣೆ ಮಾಡಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದಯವಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ವೇಳೆ ನಮ್ಮ ಹೋರಾಟ ಈಗೇನು ಆರಂಭ ಮಾಡಿದೀವಿ, ಸೇವೆ ಅಂತ ಆರಂಭ ಮಾಡಿದೀವಿ, ಮುಂದಿನ ದಿನದಲ್ಲಿ ಹೋರಾಟ ಆದ್ರೂ ಆಗ್ಬಹುದು. ಶಿವನಗೌಡ ನಾಯಕ್ ನೇತೃತ್ವದಲ್ಲಿ ನವಲಿ ಜಲಾಶಯಕ್ಕಾಗಿರ್ಬೋದು, ಏಮ್ಸ್ಗಾಗಿರ್ಬೋದು, ಮತ್ತೆ ತಿಂತಿನ ಬ್ರಿಡ್ಜ್ ನಲ್ಲಿ ಜಲಾಶಯ ನಿರ್ಮಾಣ ಮಾಡೋದಕ್ಕೆ ಜನಕಲ್ಯಾಣ ಬರೀ ಸೇವೆ ಅಷ್ಟೇ ಅಲ್ಲ, ಹೋರಾಟ ಕೂಡ ಮುಂದಿನ ದಿನಗಳಲ್ಲಿ ಮುಂದಾಗ್ತೀವಿ. ಯಾವುದೇ ಕಾರಣಕ್ಕೂ ಈ 3 ವಿಷಯದಲ್ಲಿ KSN ಜನಕಲ್ಯಾಣ ಸಮಿತಿ ಹಿಂದಕ್ಕೆ ಸರಿಯಾಗಿಲ್ಲ. ಇವು ಆಗವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿತದೆ. ವಿನಯ್ ಗುರೂಜಿ ಅವರ ಮೂಲಕ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿಸುವ ಉದ್ದೇಶ ಹೊಂದಿದ್ದೀವಿ ಅಂತ ಹೇಳಿ ಮಾಜಿ ಸಚಿವ NS ಬೋಸರಾಜು ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಮತ್ತೊಮ್ಮೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವರನ್ನಾಗಿ ನೇಮಕ ಮಾಡಬೇಕೆಂದು ಆಗ್ರಹಿಸಿ ಜಿಲ್ಲಾ ನಾಗರಿಕರ ಜಾಗೃತಿ ವೇದಿಕೆಯ ಪದಾಧಿಕಾರಿಗಳು ಇಂದು ಪ್ರತಿಭಟನೆ ನಡೆಸಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಸಿ ರಕ್ತದಲ್ಲಿ ಸಹಿ ಸಂಗ್ರಹ ಅಭಿಯಾನ ನಡೆಸಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದರು. ಕಳೆದ 3 ವರ್ಷಗಳ ಸಚಿವ ಸ್ಥಾನದಲ್ಲಿದ್ದ ಅವಧಿಯಲ್ಲಿ NS ಬೋಸರಾಜ್ ಅವರು ರಾಜ್ಯದ ಅಭಿವೃದ್ಧಿಯೊಂದಿಗೆ ರಾಯಚೂರು ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ವಿಶೇಷ ಆದ್ಯತೆ ನೀಡಿದರು. ಯೋಜನೆಗಳು, ವಿಮಾನ ನಿಲ್ದಾಣ, ಶಿಕ್ಷಣ, ಆರೋಗ್ಯ, ಕುಡಿಯುವ ನೀರು ಸೇರಿದಂತೆ ಹಲವು ಮೂಲ ಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಅನುದಾನ ತಂದು ಅನೇಕ ಯೋಜನೆಗಳಿಗೆ ಚಾಲನೆ ನೀಡಿ ವೇಗ ನೀಡಿದರು ಎಂದರು. ರಾಯಚೂರು ಜಿಲ್ಲೆಯ ಅಭಿವೃದ್ಧಿ ಮತ್ತಷ್ಟು ವೇಗ ಪಡೆಯಬೇಕಾದರೆ NS ಬೋಸರಾಜ್ ಅವರ ಅನುಭವ ಮತ್ತು ಆಡಳಿತಾತ್ಮಕ ಸಾಮರ್ಥ್ಯ ಜಿಲ್ಲೆಯ ಅಭಿವೃದ್ಧಿಗೆ ಅಗತ್ಯವಾಗಿದೆ. ಆದ್ದರಿಂದ ಮುಖ್ಯಮಂತ್ರಿ ಹಾಗೂ ರಾಜ್ಯ ಸರ್ಕಾರವು ಅವರಿಗೆ ಸಚಿವ ಸ್ಥಾನ ನೀಡುವುದರ ಜೊತೆಗೆ ರಾಯಚೂರು ಜಿಲ್ಲೆಯ ಉಸ್ತುವಾರಿ ಸಚಿವ ಸ್ಥಾನ ನೀಡಬೇಕೆಂದು ಒತ್ತಾಯಿಸಿದರು.
ನನಗೆ ಸ್ವಲ್ಪ ಹಿಂಸರ್ಕೊಳ್ರಿ, ಕಾಣ್ಲಲ್ಲಿ ಕಾಣ್ಲದು. ಕೈತೆಗೆ ಭಯ ಆಟ ಅನ್ನಕ್ಕೆ ತಡಕರ್ ಸರ್ 5 ನಿಮಿಷ ರಾಶಣ ಸ್ವಲ್ಪ ಗಿಡಕಣ ಒಂದ್ಸಲ ಶ್ರೀಮಾನ್ಯ NS ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟರೆ ನಮ್ಮ ಇಲ್ಲಿ ಪ್ರಗತಿಪರ ಕೆಲಸಗಳು ಆಗ್ತವೆ. ನಮ್ಮ ರಾಯಚೂರಿನ ಬಹು ವರ್ಷದ ಕನಸು ಈಡೇರ್ತದೆ. ಆದ ಕಾರಣ ಇನ್ನು 2 ವರ್ಷ ಇದೆ. ಈ ಕಾಲ ಅವಧಿಯಲ್ಲಿ ಶ್ರೀಮಾನ್ಯ DK ಶಿವಕುಮಾರ್ ಅವರು, ರಾಹುಲ್ ಗಾಂಧಿ ಸರ್ ಅವರು ಮತ್ತು ಶ್ರೀ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇವ್ರನ್ನ ಎಲ್ಲರೂ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಸತತವಾಗಿ ರಾಯಚೂರು ಅಭಿವೃದ್ಧಿಗೆ ಹಗಲು ಇರುಳು, ಪಕ್ಷಕ್ಕೆ ಹಗಲು ಇರುಳು ಕೂಡ ದುಡಿದಿದ್ದಾರೆ. ನಮ್ಮ ರಾಯಚೂರು ಜನತೆಯ ಹಿರಿಯ ನಾಗರಿಕರ ವೇದಿಕೆಯ ಪರವಾಗಿ ನಾವು ಎಲ್ಲರೂ ಒಂದು ವಿನಂತಿನ ಮಾಡ್ಕೊಳ್ತೀವಿ. NS ಬೋಸರಾಜ್ ಸಾಹೇಬರಿಗೆ ಸಚಿವ ಸ್ಥಾನ ಮತ್ತು ರಾಯಚೂರು ಜಿಲ್ಲೆ ಉಸ್ತುವಾರಿಯನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಇವತ್ತು ಏನು ಮಾಡ್ತಾ ಇದ್ದೀರಿ? ಇವತ್ತು ನಾವು ರಕ್ತ ಸಹಿ ಸಂಗ್ರಹವನ್ನು ಮಾಡಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಹಿ ಸಂಗ್ರಹ ಮಾಡಿದ ಎಲ್ಲ ಕರಾರು ಪತ್ರಗಳು ನಮ್ಮ ಜಿಲ್ಲಾಡಳಿತ ಮುಖಾಂತರದಿಂದ ರಾಜ್ಯದ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರಿಗೆ ಕಳಿಸ್ತಾ ಇದ್ದೀವಿ. ಹಾಗೂ ನಾವು ನೇರವಾಗಿ ಭೇಟಿಯಾಗಿ ರಾಹುಲ್ ಗಾಂಧಿ ಸರ್ ಅವರಿಗೆ ಕೂಡ ನಾವು ರಕ್ತದ ಸಹಿ ಸಂಗ್ರಹವನ್ನು ಎಲ್ಲ ಏನು ತಗೊಂಡಿರ್ತೀವಿ ಅದರ ಲೆಟರ್ ಪ್ಯಾಡ್ಗಳೆಲ್ಲ ಅವ್ರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ರಾಯಚೂರು ಜಿಲ್ಲೆಯ ಅಭಿವೃದ್ಧಿಗೋಸ್ಕರ ನಾವು ಕೇಳ್ತಾ ಇದ್ದೀವಿ. ಆಗಲಿ ನಮ್ಮ ಇಲ್ಲಿ ವೈಯಕ್ತಿಕ ಯಾವುದೂ ಲಾಭವಿಲ್ಲ. ಇಲ್ಲಿ ನಾವು ಯಾವುದೋ ಪಕ್ಷಕ್ಕೆ ಸೇರಿದವರು ಕೊಡಲ್ಲ. ನಾನು ರಾಯಚೂರು ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ಹೋರಾಟಗಾರನಾಗಿದ್ದೀನಿ. ಕಳೆದ 30 ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀನಿ. ಹಿಂದೆಂದೂ ಕಾಣದ ಅಭಿವೃದ್ಧಿ ಈ 3 ವರ್ಷದಲ್ಲಿ ಅವರು ನಿರಂತರ ಜನ ಸಮಸ್ಯೆ ಆಗಿರ್ಬೋದು, ಇವತ್ತು ಎಲ್ಲ ಸಮಸ್ತವಾಗಿ ನಮ್ಮ ಛತ್ರಪತಿ ರಸ್ತೆಗಳಾಗಿರ್ಬೋದು, ರಾಯಚೂರು ಜಿಲ್ಲೆಯಲ್ಲಿ ಇಂದಿರಾ ಗಾಂಧಿ ಪೀರಿಯಡಲ್ಲಿ ಏರ್ಪೋರ್ಟ್ನ ಇನಾಗ್ರೇಷನ್ ಮಾಡಿ ಹೋಗಿದ್ರು. ಆ ಸಮಯದಲ್ಲಿ ಕೂಡ ಆ ಏರ್ಪೋರ್ಟ್ ಕಾಮಗಾರಿ ಹಾಗೆ ಉಳಿದಿತ್ತು ಬಹಳ ವರ್ಷಗಳಿಂದ. ಕೊಟ್ಟಿಲ್ಲ ಅಂದ್ರೆ ಮುಂದೆ ಏನ್ ಮಾಡ್ತೀರಿ? ನಾವು ಹಂತವಾಗಿ ಹೋರಾಟವನ್ನು ರಾಯಚೂರು ಜಿಲ್ಲೆ ಸಾರ್ವಜನಿಕರವಾಗಿ ಆರಂಭಿಸ್ತೀವಿ. ಮತ್ತು ಉಗ್ರ ಹೋರಾಟವಂದ್ರೆ ಅದು ಯಾರು ಕನಸಲ್ಲಿ ಕೂಡ ನೆನೆಸಲಿಕ್ಕಾಗೋದಿಲ್ಲ. ಆ ರೀತಿ ಉಗ್ರ ಹೋರಾಟಗಳನ್ನ ನಾವು ರೂಪರೋಷಣೆಗಳನ್ನ ಆಲ್ರೆಡಿ ಮಾಡ್ಕೊಂಡಿದ್ದೀವಿ. ರಾಯಚೂರಿನ ಜನತೆ ನಾವು ನಮ್ಮ ಜಿಲ್ಲೆಗೆ ಅನ್ಯಾಯವಾದ್ರೆ ನಮ್ಮ NS ಬೋಸರಾಜ್ ಸಾಹೇಬರಿಗೆ ರಾಯಚೂರು ಜಿಲ್ಲಾ ಉಸ್ತುವಾರಿ ಕೊಡದೆ ಹೋದ್ರೆ ನಾವು ತೀವ್ರವಾಗಿ ಉಗ್ರ ಹೋರಾಟ ಮಾಡಲಿಕ್ಕೆ ನಾವು ಹಿಂಸರಿಯೋದಿಲ್ಲ. ಕರ್ನಾಟಕ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕೋಶಿಸ್ ಇನ್ಸ್ಟಿಟ್ಯೂಷನ್ ಆಫ್ ಟೆಕ್ನಾಲಜಿ ಬೆಂಗಳೂರು 23 ವರ್ಷಗಳ ಶೈಕ್ಷಣಿಕ ಪರಂಪರೆಯನ್ನು ಹೊಂದಿರುವ ಅವರ ಪ್ರವೇಶಕ್ಕೆ ಆಹ್ವಾನಿಸಲಾಗಿದೆ ಎಂದು ಸಂಯೋಜಕರಾದ ಡಾಕ್ಟರ್ ಪ್ರಸನ್ನ ಕುಮಾರ್ KS ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡಿ 2000ನೇ ಇಸ್ವಿಯಲ್ಲಿ ಸ್ಥಾಪನೆಯಾದ ಈ 23 ವರ್ಷಗಳ ಶೈಕ್ಷಣಿಕ ಅನುಭವವು ವಿದ್ಯಾರ್ಥಿಗಳ ಪರಿಪೂರ್ಣತೆಗೆ, ಕೌಶಲ್ಯಕ್ಕೆ, ತಾಂತ್ರಿಕ ಸಂಶೋಧನೆಗೆ ಮತ್ತು ಕೈಗಾರಿಕಾ ಸಹಭಾಗಿತ್ವಕ್ಕೆ ತೋರಿಸಿದ ನಮ್ಮ ಬದ್ಧತೆಗೆ ಸಾಕ್ಷಿಯಾಗಿದೆ.
ಬೆಂಗಳೂರಿನ ಹೃದಯ ಭಾಗದಲ್ಲಿರುವ ಅತ್ಯಾಧುನಿಕ ಗುಣಮಟ್ಟದ ಕ್ಯಾಂಪಸ್ ಹಾಗೂ ಶೈಕ್ಷಣಿಕ ಮೂಲಭೂತ ಸೌಲಭ್ಯಗಳು ವಿದ್ಯಾರ್ಥಿಗಳಿಗೆ ಉನ್ನತ ಮಟ್ಟದ ಉತ್ಕೃಷ್ಟತೆಯ ಸಂಸ್ಥೆಯ ಅನುಭವವನ್ನು ನೀಡುತ್ತದೆ. ಈ ಸಂಸ್ಥೆಯಲ್ಲಿ ಕಂಪ್ಯೂಟರ್ ಸೈನ್ಸ್ ಮತ್ತು ಇಂಜಿನಿಯರಿಂಗ್, ಕೃತಕ ಬುದ್ಧಿಮತ್ತೆ ಮತ್ತು ಡೇಟಾ ಸೈನ್ಸ್, ಸಿವಿಲ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಮತ್ತು ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಎಂಬ ವಿವಿಧ ವಿಭಾಗಗಳಲ್ಲಿ ಪದವಿ ಕೋರ್ಸ್ಗಳಿಗೆ ಪ್ರವೇಶ ನೀಡಲಾಗುತ್ತಿದೆ. ಸಾಕಷ್ಟು ಕಾಲೇಜಲ್ಲಿ ಕೆಲಸ ಮಾಡಿ ನಮ್ಮ ವಿದ್ಯಾರ್ಥಿಗಳಲ್ಲೇ ತುಂಬ ಜನ MNCಗಳಲ್ಲಿ ಕೆಲಸ ತಗೊಳ್ಳೋರು ರಿಕ್ರೂಟರ್ಸ್ ಇದ್ದಾರೆ. ಸೊ ಅವರೆಲ್ಲರನ್ನು ಒಟ್ಟುಗೂಡಿಸಿ ನಾವು ಇದೊಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದು ಒಂದು ಕಡೆ ಆದರೆ ಮಕ್ಕಳು ಕಾಲೇಜ್ನಲ್ಲೇ ಬಂದು ಅವ್ರಿಗೆ ರಿಕ್ರೂಟ್ ಮಾಡ್ಕೊಂಡು ಕರ್ಕೊಂಡು ಹೋಗೋದು ಒಂದು ಕಡೆ. ಕೆಲವು ಕೋರ್ಸಸ್ ಮಾಡಿದ ತಕ್ಷಣ ಏನಾಗುತ್ತೆ, ಆಟೋಮೆಟಿಕ್ಕಾಗಿ ಹುಡುಗರಿಗೆ ಇವನು ಓಪನ್ ಮಾರ್ಕೆಟಲ್ಲೂ ಹುಡುಗರನ್ನ ಕರೆದು ಕೆಲಸಕ್ಕೆ ಕೊಡ್ತಾರೆ. ಆ ಥರ ಬ್ರಾಂಚಸ್, ಆ ಥರ ಕೋರ್ಸಸ್ಗಳನ್ನ ನಾವೇ ರನ್ ಮಾಡ್ತಾ ಇದ್ದೀವಿ ರೆಗ್ಯುಲರ್ ಇಂಜಿನಿಯರಿಂಗ್ ಜೊತೆಗೆ. ಸೊ ಇಷ್ಟು ಮಾಡಿದ್ರ ಜೊತೆಗೆ ಸರ್ ನಮ್ಮದು ಓನರ್ ನಮ್ಮ ಏನಿದ್ದಾರೆ ಓನರ್ ಏನಿದ್ದಾರೆ ಕಾಲೇಜ್ನವರು, ಅವರು MBBS ಡಾಕ್ಟರ್ ಇದ್ದಾರೆ. ಸೊ ಹಾಗಾಗಿ ಅವರು ಒಂದು 2 ಮಲ್ಟಿ ಸ್ಪೆಷಾಲಿಟಿ ನರ್ಸಿಂಗ್ ಹೋಮ್ಗಳಿದ್ದಾರೆ, ಹಾಸ್ಪಿಟಲ್ಸ್ ಇದೆ. ಸೊ ಅದಕ್ಕೋಸ್ಕರ ಅವರು ಏನು ಮಾಡ್ತಿದ್ದಾರೆ, ಮಕ್ಕಳಿಗೆ ಉಚಿತವಾಗಿ ಒಂದು ಇನ್ಶೂರೆನ್ಸ್ ಮಾಡಿಸ್ತಿದ್ದಾರೆ, ಗ್ರೂಪ್ ಇನ್ಶೂರೆನ್ಸ್ ಅಂತ ಹೇಳಿ. ಸೊ ಹುಡುಗ 4 ವರ್ಷ ಇದ್ದಾಗ 4 ವರ್ಷ ಅವ್ನಿಗೆ ಏನು ಹೆಚ್ಚು ಕಮ್ಮಿ ಅವ್ನಿಗೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಆದರೂ ಕೂಡ ಅವ್ನಿಗೆ ಫ್ರೀಯಾಗಿ ಟ್ರೀಟ್ ಮಾಡ್ತಾರೆ. ಅದ್ರ ಜೊತೆಗೆ ಅವನ ಬ್ಲಡ್ ರಿಲೇಷನ್ಶಿಪ್ ಅಂದರೆ ಫಾದರೋ ಮದರೋ ಅಥವಾ ಬೇರೆ ಅವರು ಚಿಕ್ಕಪ್ಪ ದೊಡ್ಡಪ್ಪ ಈ ಥರ ಬ್ಲಡ್ ರಿಲೇಷನ್ಶಿಪ್ಪಲ್ಲಿ ಯಾರಿಗಾದ್ರು ಏನಾದರೂ ಸ್ವಲ್ಪ ಬೇಕು ಅಂತಂದರೆ, ಮೆಡಿಕಲ್ ಹೆಲ್ತ್ ಬೇಕು, ಪ್ರಾಬ್ಲಮ್ಸ್ ಆಯಿತು ಅಂತಂದರೆ ಅದಕ್ಕೂ ಕೂಡ ಅವರು ನಮಗೆ ಡಿಸ್ಕೌಂಟೆಡ್ ಪ್ರೈಸಸ್ ಆಲ್ಮೋಸ್ಟ್ 1/3 ಅಷ್ಟು ಕಮ್ಮಿ ಮಾಡಿಕೊಟ್ಟು ಡಿಸ್ಕೌಂಟ್ ಮಾಡಿಕೊಟ್ಟು ಅವರು ಟ್ರೀಟ್ಮೆಂಟನ್ನು ಮಾಡಿಸ್ತಾರೆ.